ನಮಸ್ತೆ ಎಲ್ರಿಗೂ. ಇವತ್ತು ಗುರುವಾರದ ಮಿನಿ ವ್ಲಾಗ್ ಮಾಡ್ತಾ ಇರೋದು. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಹಾಗೆ ಗುರುವಾರದ ಪೂಜೆ ಕೂಡ ಮಾಡಬೇಕು. ಇವತ್ತು ಬೆಳಿಗ್ಗೆನೇ ಎದ್ದು ರಂಗೋಲಿ ಬಿಟ್ಟಿದ್ದು. ರಂಗೋಲಿ ಇದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಬಿಡೋದು, ಮನೆಗೂ ತುಂಬ ಒಳ್ಳೆಯದಾಗತ್ತೆ ಅಂತ. ಇದು ಸೇವಂತಿಗೆ ಗಿಡ ಯಾಕೋ ತುಂಬ ಮುತ್ರು ಬಂದಿತ್ತು ಅಂತ ಹಳೆ ಎಲ್ಲ ಕಿತ್ತಾಕಿ ಬಿಟ್ಟಿದ್ದೀನಿ. ಎಲ್ಲ ಹೊಸ ಮೊಗ್ಗು ಹೊಡೆದಿದೆ ನೋಡಿ, ಚೆನ್ನಾಗಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವನು ನನ್ನ ಮಗ ಮತ್ತು ನಾನು ಗಂಜಿ ಕುಡಿತಾ ಇದ್ದೀವಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ನಾವಿಬ್ಬರು ಕುಡಿಯೋದು ಅದೇ ಪ್ಲೇಸಲ್ಲಿ. ಮತ್ತು ಇವತ್ತು ಅವನ ತಿಂಡಿಗೆ ಅಂತ ಹೇಳಿ ಇವತ್ತು ಅವನ ಬಾಕ್ಸಿಗೆ ಅವಲಕ್ಕಿ ಮಾಡೋದಕ್ಕೋಸ್ಕರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿ ಮತ್ತು ಕಡಲೆ ಬೀಜ ಹಾಕಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದಾದಮೇಲೆ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ. ಮೆಣಸಿಕಾಯಿ ಇವಾಗಲೇ ಎಣ್ಣೆಗೆ ಹಾಕ್ಕೋಬೇಕು, ಯಾಕಂದರೆ ಸ್ವಲ್ಪ ಖಾರ ಆಗುತ್ತೆ, ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ ಚೆನ್ನಾಗಿ ಅಂತ. ಇಲ್ಲ ಅಂತ ಅಂದರೆ ಅಷ್ಟು ಖಾರ ಅಂತಲೂ ಅನಿಸಲ್ಲ, ಅವಲಕ್ಕಿ ಆಗಲಿ ಬೇರೆ ಯಾವ ತಿಂಡಿನಾದರೂ ಆಗಲಿ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಬೇಯಿಸೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಉಪ್ಪು ಮತ್ತು ಅರಿಶಿನ ನಾನು ಎಣ್ಣೆಯಲ್ಲಿ ಆಡಿಸ್ಬೇಕಾದ್ರೇನೆ ಸ್ವಲ್ಪ ಹಾಕ್ಕೊತೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಳ್ಳೋದ್ರಿಂದ, ಮತ್ತು ತರಿ ಅನಿಸಲ್ಲ. ಹಾಗಾಗಿ ಹಾಕ್ಕೊಳ್ಳಿ ನೀವು. ಅರಿಶಿನ ಹಾಕಿದ್ಮೇಲೆ ಅದಕ್ಕೆ ನಿಂಬೆ ರಸ ಹಾಕಿ, ಯಾಕಂದರೆ ಅದರಲ್ಲಿ ಇರೋ ಕೆಮಿಕಲ್ ರಿಲೀಸ್ ಆದಮೇಲೆ ಅರಿಶಿನ ಕೆಲಸ ಮಾಡೋದು. ಹಾಗಾಗಿ ನಿಂಬೆ ರಸ ಹಾಕಬೇಕಾಗತ್ತೆ ಅರಿಶಿನಕ್ಕೆ. ಅದಾದಮೇಲೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಎಲ್ಲ ಚೆನ್ನಾಗಿ ಬಾಡೋವರೆಗೂ ಆಡಿಸ್ಕೋಬೇಕು ಚೆನ್ನಾಗಿ. ಇದಕ್ಕೂ ಸ್ವಲ್ಪ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು, ಯಾಕಂದರೆ ಟೊಮೊಟೊಗೂ ಉಪ್ಪಿರಲ್ಲ ಅಲ್ವಾ, ಒಂದು ಸ್ವಲ್ಪ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು. ಲಾಸ್ಟಿಗೆ ಅವಲಕ್ಕಿ ನೆನೆಸಿರೋದಿರುತ್ತಲ್ಲ ಅದನ್ನು ಹಾಕಿದ್ಮೇಲೆ ಆವಾಗ ಅವಲಕ್ಕಿಗೂ ಸಮೇತ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಅವಲಕ್ಕಿನಲ್ಲಿ ಉಪ್ಪು ಇರೋದಿಲ್ವಲ್ಲ ಅದಕ್ಕೆ. ಅದಾದಮೇಲೆ ನಿಂಬೆಹಣ್ಣಿನ ರಸನೂ ಅಷ್ಟೇ, ಅರ್ಧ ಹೋಳು ಸ್ಟಾರ್ಟಿಂಗ್ ಒಗ್ಗರಣೆಗೆ ಹಾಕಿ, ಆಮೇಲೆ ಅರ್ಧ ಹೋಳನ್ನ ಅವಲಕ್ಕಿಗೆ ಹಾಕಿ, ಆವಾಗ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಕೊನೆಗೆ ಲಾಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಗಂಟು ಥರ ಆಗಿರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವತ್ತು ನನ್ನ ಮಗಂದು ಲಂಚ್ ಬಾಕ್ಸ್ಗೆ ಅಂತ ಹಲಸಿನಹಣ್ಣು ಮತ್ತು ಅವಲಕ್ಕಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಮತ್ತು ನೆಲ ಒರೆಸೋದಕ್ಕೆ ಎಲ್ರಿಗೂ ಇಷ್ಟ ಹೇಳೋದು ಅರಿಶಿನ ಮತ್ತು ಹರಳುಪ್ಪು ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ನೆಲ ಒರೆಸಿ, ತುಂಬ ಒಳ್ಳೆಯದು. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಬರೀ ಸೋಪಲ್ಲೇ ಯಾವಾಗಲೂ ಮೈ ತೊಳ್ಕೊಳ್ಳೋದು ಅಂತ ಹೇಳಿ ಇವತ್ತು DIY ಅಂತಾರಲ್ಲ ಅದನ್ನು ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಡಲೆ ಹಿಟ್ಟು, ನಿಂಬೆ ರಸ, ಮೊಸರು, ಅರಿಶಿನ ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನನಗೆ ಯಾವಾಗಾದರೂ ತುಂಬ ಬೇಜಾರಾದಾಗ ಸೆಲ್ಫ್ ಕೇರ್ ಮಾಡ್ಕೊಂಡಿಲ್ಲ ಅಂತ ಅನಿಸ್ದಾಗೆಲ್ಲ ನಾನು ಈ ಥರ ಮಾಡ್ಕೊತಿರ್ತೀನಿ. ಎಲ್ಲ ಹೆಣ್ಮಕ್ಳು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಈ ಥರ ಪೇಸ್ಟ್ ಥರ ಮಾಡ್ಕೋಬೇಕು ನೀರು ಹಾಕ್ಕೊಂಡು. ಇದು ನನ್ನ ಮಗನ ಸ್ಕೂಲಿಂದು ಡೆಕೋರೇಷನ್ ಮಾಡಿದರು ಇವತ್ತು, ಗುರುಪೂರ್ಣಿಮಾ ಅಂತ. ಮತ್ತು ಅಲ್ಲಿಂದ ಬಂದಮೇಲೆ ಬರೀ ಮನೆಗೆ ಅಷ್ಟೇ ಅಲ್ಲ, ದೇವ್ರ ಮನೆಯೂ ಕೂಡ ತುಂಬ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅದಕ್ಕೆ ಅರಿಶಿನ, ಹರಳುಪ್ಪು ಮತ್ತು ಗೋಮೂತ್ರ ಯೂಸ್ ಮಾಡ್ಕೊತೀನಿ ನಾನು. ಅದಾದಮೇಲೆ ರಂಗೋಲಿ ಬಿಡಬೇಕು. ನನಗೆ ರಂಗೋಲಿ ದೇವ್ರ ಮನೆ ಮುಂದೆ ಬಿಡೋದು ಅಂದ್ರೂ ತುಂಬ ಇಷ್ಟ. ಅದು ಒಂಥರ ದೇವಸ್ಥಾನ ಥರ ಅನಿಸುತ್ತೆ, ರಂಗೋಲಿ ಎಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ. ಮತ್ತು ಹೂವು ತೊಗೊಂಡು ಹೂವೆಲ್ಲ ದೇವ್ರಿಗೆ ಮುಡಿಸಿ, ಇದು ಮಣ್ಣಿನ ದೀಪ ಹಚ್ಚಬೇಕು ಇವತ್ತು, ತುಪ್ಪದ ದೀಪ ಅಂತ ಅನ್ನಿಸ್ತಾ ಇತ್ತು ದೇವರಿಗೆ. ಹಾಗಾಗಿ ನಾವು ಒಂದು ಮಣ್ಣಿನ ದೀಪಕ್ಕೆ ಅರಿಶಿನ ಹಚ್ಬಿಟ್ಟು ಅದಕ್ಕೆ ತುಪ್ಪ, ಇನ್ನೊಂದು ಎಲ್ಲ ಮನೆಯಲ್ಲೆಲ್ಲ ಎಂಜಲು ಮಾಡಿರೋದನ್ನು ದಯವಿಟ್ಟು ಯಾರೂ ಯೂಸ್ ಮಾಡಬೇಡಿ. ಅಂಗಡಿಯಿಂದ ಒಂದು ಪ್ಯಾಕೆಟಲ್ಲೋ 2 ಪ್ಯಾಕೆಟಲ್ಲೋ ತೊಗೊಂಬಂದು ಹಚ್ಚಿ, ತುಂಬ ಒಳ್ಳೆಯದು. ನಾವು ಹೇಗೆ ಒಳ್ಳೆಯದನ್ನು ಮಾತ್ರ ಯೂಸ್ ಮಾಡ್ತೀವಿ ನಮ್ಮ ದೇಹಕ್ಕೆ ಅಂತ, ಅದೇ ಥರನೇ ದೇವ್ರಿಗೂ ಕೂಡ ಒಳ್ಳೆ ತುಪ್ಪನೇ ಯೂಸ್ ಮಾಡಬೇಕಾಗತ್ತೆ. ನಾನು ಯಾವಾಗಾದರೂ ಒಂದೊಂದು ಸಾರಿ ರಾಘವೇಂದ್ರ ಸ್ವಾಮಿಗೆ ತುಪ್ಪದ ದೀಪ ಹಚ್ಚಬೇಕು ಅನಿಸ್ದಾಗೆಲ್ಲ ಹಚ್ತಾ ಇರ್ತೀನಿ. ಇದು ಕಡಲೆಕಾಳು ಮತ್ತು ಬೆಲ್ಲ ಹಾಕ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋ ಪ್ರಸಾದ ಇದು, ನೈವೇದ್ಯಕ್ಕೆ ಅಂತ ಹೇಳಿ. ಅದಾದಮೇಲೆ ನಾನು ದೇವ್ರ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ದೇವ್ರ ಪೂಜೆ ಮಾಡಬೇಕಾದ್ರೆ ನನಗೆ ಒಂದು ವಿಷಯ ನೆನಪಾಯಿತು. ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ ನನಗೆ ಕೆಲಸ ಇರಲಿಲ್ಲ, ಬಟ್ ರಾಘವೇಂದ್ರ ಸ್ವಾಮಿಗೆ ಹೋಗಿ ಅಲ್ಲಿ ಮಂತ್ರಾಲಯಕ್ಕೆ ಬಂದಮೇಲೆ 1 ತಿಂಗಳಲ್ಲೇ ನನಗೆ ಕೆಲಸ ಸಿಕ್ಕಿತ್ತು. ನಾನು ನಂಬೇ ಇರಲಿಲ್ಲ ಈ ಥರ ಆಗತ್ತೆ ನಮ್ಮ ಲೈಫಲ್ಲಿ ಅಂತ.
ನೀವು ನಂಬಿ, ನಾನು ರಾಘವೇಂದ್ರ ಸ್ವಾಮಿನೇ ನಂಬಿ ಅಂತ ಹೇಳಲ್ಲ, ನಿಮ್ಮ ದೈವನ ಅತಿಯಾಗಿ ನಂಬಿ ಯಾವುದೇ ಡೌಟ್ ಇಲ್ಲದೆ ನಂಬಿದಾಗ ಒಳ್ಳೇದು ಆಗೇ ಆಗತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ನಮಗೇನು ಒಳ್ಳೇದೋ ಕೆಟ್ಟದೋ ಅಂತಲೂ ಯೋಚನೆ ಮಾಡಿ ದೇವರು ನಮಗೆ ಕೊಡೋದು ಜೀವನನ. ಹಾಗಾಗಿ ತುಂಬ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ